ಹಲೋ ವೆಲ್ಕಮ್. ಇವತ್ತು ಅವಲಕ್ಕಿ ಮನೋಹರ ಹೆಸರಲ್ಲೇ ಲಕ್ಕಿ ಇದ್ದು ಅವಲಕ್ಕಿ ಯಾರಿಗೆ ಸಿಗ್ತಾವೆಲ್ಲ ಲಕ್ಕಿ. ಹಳೆ ತಿಂಡಿ ಇದು, ಹಳೆ ತಾಗ್ತಾ ಹೋದಂಗೆ ಮತ್ತು ರುಚಿ ಆಗ್ತಾ ಹೋಗ್ತು. ಹೆಂಗೆ ಮಾಡೋದು ನೋಡಿ. 1 ಕಪ್ಪು ಧೂಳು ತೆಗೆದು ದಪ್ಪಿ ಅವಲಕ್ಕಿಗೆ 3 ಚಮಚ ದೊಡ್ಡ ಚಮಚದಲ್ಲಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಒಂದು ದಪ್ಪಿ ತಳದ ಬಂಡೀಲಿ 3/4 ಕಪ್ ಕಾಯಿ ಸುಳಿ ಹಾಕಿ 3/4 ಕಪ್ ಬೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಕಾಯಿಸಿ. ಆಗ್ತಿದ್ದಂಗೆ ಒಂದು ಕುಟ್ಟು ಪುಡಿ ಮಾಡಿದ ಏಲಕ್ಕಿ ಪೌಡ್ರ್ ಅದಕ್ಕೆ ಹಾಕಿ ಪಾಕ್ ಬತ್ತಿದ್ದಂಗೆ ಬಂದ್ ಮಾಡಲು ಇಡಿ. ಒಂದು 5 ನಿಮಿಷ ತಡಲು ಬಿಡಿ. ಮತ್ತೊಂದು ಬಂಡಿಲಿ ಒಂದು ದೊಡ್ಡ ಚಮಚದಲ್ಲಿ ಎಳ್ಳು ಹಾಕಿ ಲೋ ಫ್ಲೇಮಲ್ಲಿ ಪರಿಮಳ ಬಪ್ಪಲ್ಲಿವರೆಗೆ ಡ್ರೈ ರೋಸ್ಟ್ ಮಾಡಿ. ಹುರಿದ ಎಳ್ಳನ್ನು ಕಾಯಿ ಸುಳಿ ಬೆಲ್ಲದ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡಿ. ಎಳ್ಳು ಹುರಿದ ಬಂಡಿಲೆ ಅವಲಕ್ಕಿ ತುಪ್ಪನೂ ಸ್ವಲ್ಪ ಹೊತ್ತು ಹುರಿರಿ. ಸಣ್ಣ ಬೆಂಕಿಲಿ ಗರಿಗರಿ ಅಪ್ಪಲ್ಲಿವರೆಗೆ ಹುರಿರಿ. ಈಗ ಗರಿಗರಿ ಚುಡುವುದಂಗೆ ಆಯ್ತು. ಗ್ಯಾಸ್ ಬಂದ್ ಮಾಡಲು ಅಡ್ಡಿಲ್ಲ. ಅದ್ರ ಬಂಡಿ ಬಿಸಿ ಇರ್ತು, ಹುರ್ಕತ್ತೇರಿ 1 ನಿಮಿಷ. ಕಡೆಗೆ ಒಂದು 5 ನಿಮಿಷ ತಣ್ಣದ ಮೇಲೆ ಕಾಯಿ ಸುಳಿ ಬೆಲ್ಲದ ಪಾಕಕ್ಕೆ ಹಾಕಲು ಅಡ್ಡಿ. ಅವಲಕ್ಕಿ ತಣ್ಣದ ಮೇಲೆ ಹಾಕಿದ್ರೆ ಅದು ಚೀರಿಟ್ಟು ಹೋಗ್ತಿಲ್ಲ. ತಣ್ಣದ ಮೇಲೆ ಅವಲಕ್ಕಿನ ಕಾಯಿ ಸುಳಿ ಬೆಲ್ಲದ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದ್ಮೇಲೆ ಒಂದು 5-10 ನಿಮಿಷ ಹಾಗೆ ಇಡಿ. ಅವಲಕ್ಕಿ ಬೆಲ್ಲನ ಕುಡಿಲಿ. ಕಡೆಗೆ ಒಂದು 10-15 ನಿಮಿಷ ಬಿಟ್ಟ ಮೇಲೆ ಒಂದು ಸ್ವಲ್ಪ ಅಷ್ಟೇ ತಿಂದು ಉಳಿದದನ್ನ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ತುಂಬಿಟ್ಕೊಳ್ಳಿ. ಮನೋಹರ ಹೆಂಗೆ ಮಾಡೋದು ನೋಡಿದ್ರಲ್ಲಿ. ಮನೋಹರ ಅನಿಸಿದ್ರೆ ಈ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.